ಹೃದಯ ಸಮೃದ್ಧಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಜ್ಯೋತಿ. ವೀಕ್ಷಕರೇ, ಇವತ್ತಿನ ಹೃದಯ ಸಮೃದ್ಧಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿ ಅಶೋಕ್ ಅವರು ಬಂದಿದ್ದಾರೆ. ನಿಜಕ್ಕೂ ಇವತ್ತು ಅವ್ರನ್ನ ಭೇಟಿ ಮಾಡ್ತಾ ಇರೋದು ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಯಾವುದೇ ಒಂದು ಸರ್ಜರಿ ಇಲ್ಲದೆ ಒಂದು ಹೃದಯ ಸಂಬಂಧಿ ಕಾಯಿಲೆಗೆ ಒಂದು ಔಷಧಿಯನ್ನ ಕಂಡಿದ್ದಾರೆ. ಹಿಂದಿನ ಕಾಲದಿಂದಲೂ ಕೂಡ ನಾವು ಆಯುರ್ವೇದಿಕ್ ಔಷಧಿಯನ್ನ ಅಂದ್ರೆ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ನಾವು ಯಾವುದೇ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರು ಕೂಡ ಒಂದು ಗುಣ ಮಾಡ್ಕೊಳ್ತಿದ್ವಿ. ಅಂತಹದ್ರಲ್ಲಿ ಒಂದು ಹಾರ್ಟ್ ಬ್ಲಾಕ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಹಾರ್ಟ್ ಬ್ಲಾಕ್ಗೆ ಯಾವುದೇ ರೀತಿಯಾದಂತಹ ಸರ್ಜರಿ ಇಲ್ಲದೆ ಒಂದು ಔಷಧಿಯನ್ನ ಅವರು ಕಂಡುಹಿಡಿದಿದ್ದಾರೆ. ಕಳೆದ 25 ವರ್ಷಗಳಿಂದ ಸತತವಾಗಿ ರಿಸರ್ಚ್ ಮಾಡಿ ಒಂದು ಔಷಧಿಯನ್ನ ಕಂಡುಹಿಡಿದಿರೋದು ಇವತ್ತು ಎಲ್ಲರಿಗೂ ಉಪಯೋಗವಾಗುವಂತಹದ್ದು. ಹಾಗೆ ಇವತ್ತು ಡಾಕ್ಟರ್ ಅಶೋಕ್ ಅವ್ರನ್ನ ನಾವು ಮೀಟ್ ಮಾಡ್ತಿರೋದು ನಿಜಕ್ಕೂ ಖುಷಿಯ ವಿಚಾರ. ಬನ್ನಿ ಅವ್ರನ್ನೇ ನೇರವಾಗಿ ಕೇಳೋಣ. ಈ ರಿಸರ್ಚ್ಗೆ ಅವರು ಯಾವ ರೀತಿ ಎಲ್ಲ ಕಷ್ಟಪಟ್ಟರು ಮತ್ತೆ ಯಾವ ರೀತಿ ಇದನ್ನ ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ. ಡಾಕ್ಟರ್ ಅಶೋಕ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಜಕ್ಕೂ ಇವತ್ತು ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು ನಿಜಕ್ಕೂ ಖುಷಿಯ ವಿಚಾರ. ಯಾಕಂದ್ರೆ ಒಂದು ಹೃದಯ ಸಂಬಂಧಿ ಕಾಯಿಲೆಗೆ ಅಂದ್ರೆ ಹಾರ್ಟ್ ಬ್ಲಾಕ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಹೃದಯಕ್ಕೆ ಯಾವುದೇ ರೀತಿಯಾದ ಸರ್ಜರಿ ಇಲ್ಲದೆ ಒಂದು ಔಷಧಿಯನ್ನ ಕಂಡುಹಿಡಿದಿರಾ ಅಂತ ಹೇಳಿದ್ರಿ. ಕಳೆದ ಎಷ್ಟು ವರ್ಷಗಳಿಂದ ನೀವು ಈ ಒಂದು ಔಷಧಿನ ಕಂಡುಹಿಡಿದಕ್ಕೆ ರಿಸರ್ಚ್ ಮಾಡಿದ್ರಿ ನೀವು? ಇವತ್ತಿನವರೆಗೂ 26 ವರ್ಷಗಳಾಗಿದೆ. 26 ವರ್ಷಗಳು. ಓಕೆ. ಇದು ಮಾಡ್ಲಿಕ್ಕೆ ಕಾರಣ ನನ್ನ ಅಣ್ಣ, ಸ್ವಂತ ಅಣ್ಣ. ಬಹಳ ಚೆನ್ನಾಗಿದ್ವಿ ನಾವು, ಅವರು ಸ್ನೇಹಿತರ ತರ ಇದ್ವಿ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತೋದ್ರು. ಈ ಯಾಕೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾರೆ ಅದು ಬಹಳ ದುಃಖ ಆಯಿತು. ನಂತರ ದಿನಗಳಲ್ಲಿ ಅದ್ರ ಬಗ್ಗೆ ಸಂಶೋಧನೆ ಮಾಡೋಣ ಅಂತ ಇಡೀ ದೇಶದ ಉದ್ದಗಲಕ್ಕೂ, ಅಮೆರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಟಾಲಿ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲ ದೇಶಗಳಿಗೆ ಹೋಗಿ ಅಲ್ಲಿ ಏನೇನು ಚಿಕಿತ್ಸೆ ಕೊಡ್ತಿದ್ದಾರೆ ಅದನ್ನೆಲ್ಲ ಖರೀದಿ ಮಾಡಿ ತಂದು ನಮ್ಮಲ್ಲಿ ಏನು ಕೊಡ್ತಿದ್ದಾರೆ, ಚೈನಾದಲ್ಲಿ ಏನು ಕೊಡ್ತಿದ್ದಾರೆ, ಈ ರೀತಿ ಎಲ್ಲ ಒಂದು ಕಡೆ ಸಂಗ್ರಹಿಸಿ ಅದನ್ನು ಸಂಶೋಧನೆ ಮಾಡೋದು. ಯಾವ ರೀತಿ ಸಂಶೋಧನೆ ಮಾಡೋದಂದ್ರೆ, ಈಗ ಹೃದಯ ತೊಂದರೆ ಬಂದವರಿಗೆ ಎಕೋಸ್ಪ್ರಿನ್ ಪ್ರಮುಖವಾದಂಥ ಒಂದು ಟ್ಯಾಬ್ಲೆಟ್. ಈ ಎಕೋಸ್ಪ್ರಿನಲ್ಲಿ ಏನಿದೆ, ಯಾವ ಕೆಮಿಕಲ್ ಇದೆ, ಆ ಕೆಮಿಕಲ್ಲು ನಮ್ಮ ಗಿಡಮೂಲಿಕೆಯಲ್ಲಿ ಯಾವುದಿದೆ. ಉದಾಹರಣೆ, ಎಕೋಸ್ಪ್ರಿನ್ ಬ್ಲಡ್ ಥಿನ್ ಮಾಡುತ್ತೆ. ನಾನು ರಿಸರ್ಚ್ ಮಾಡಿದ್ದು ಅದಕ್ಕೆ ಈಕ್ವಲೆಂಟ್ ಯಾವುದು? ಅರ್ಜುನದನ್ನು ಬ್ಲಡ್ ಥಿನ್ ಮಾಡುತ್ತೆ. ಅರ್ಜುನದ ಚಕ್ಕೆ ತೊಗಟೆ ಅಂತೀವಿ ಅದನ್ನ ಒಂದು ಕಾಯಿಸಿ ಬಿಸಿ ನೀರಲ್ಲಿ ಕುದಿಸಿ ಅದು ಸೇವನೆ ಮಾಡಿದ್ರೆ ಎಕೋಸ್ಪ್ರಿನ್ ಏನ್ ಕೆಲಸ ಮಾಡುತ್ತೆ ಅದೇ ಕೆಲಸ ಅರ್ಜುನ ಮಾಡುತ್ತೆ. ಈ ರೀತಿ ಒಂದೊಂದೇ ಒಂದು ಆಟೋರವ ಇರ್ಬೋದು, ರೋಟೋಸ್ಟಾಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಮಗದೊಂದು ಇರ್ಬೋದು, ಈ ಎಲ್ಲವೂ ಒಂದೊಂದೇ ಪ್ರಯೋಗ ಮಾಡ್ಲಿಕ್ಕೆ 10 ವರ್ಷ ಆಯಿತು. 10 ವರ್ಷ ಆದಮೇಲೆ 108 ಗಿಡಮೂಲಿಕೆಗಳ ಒಟ್ಟು ಕೂಡಿಸಿ ಮಾಡಿದಂಥ ಕಷಾಯ ಇದು ನಿಸರ್ಗ ಹಾರ್ಟ್ ಕೇರ್ ಕಷಾಯ. ಈ ಕಷಾಯದ ವಿಶೇಷ ಏನು ಅಂದ್ರೆ, ಮನುಷ್ಯನ ಶರೀರದಲ್ಲಿ ಎಲ್ಲೇ ಬ್ಲಾಕೇಜ್ ಇರಲಿ, ತಲೆಯ ನೆತ್ತಿಯಿಂದ ಕಾಲು ಹೆಬ್ಬೆಟ್ಟಿನವರೆಗೂ ಎಲ್ಲ ಬ್ಲಾಕೇಜು ಇದರಲ್ಲಿ ಕರಗೋಗುತ್ತೆ. ಈ ರೀತಿ ಕರಗೋಗೋದು ಇದೇ ಪ್ರಪಂಚದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಬಂದಿರೋದು. ನಮ್ಮ ಭಾರತ ಮಾತೆ ಮಹಾನ್. ಈ ಭಾರತ ಮಾತೆಯಲ್ಲಿ ಇರೋದೇ ನಮ್ಮ ಈ ಗಿಡಮೂಲಿಕೆಗಳು. ಖಂಡಿತ. ನೀವು ಈ ರೀತಿಯಾದಂತಹ ಗಿಡಮೂಲಿಕೆಗಳನ್ನ ಕಂಡುಹಿಡಿದಿರೋದ್ರಿಂದ ಎಷ್ಟು ಜನಕ್ಕೆ ಏನು ಹಾರ್ಟ್ ಬ್ಲಾಕ್ ಇರುತ್ತೆ ಅವ್ರಿಗೆಲ್ಲ ಸರ್ಜರಿ ಮಾಡ್ಬೇಕಾಗುತ್ತೆ. ಅಂತದ್ರಲ್ಲಿ ಈ ಒಂದು ಕಷಾಯ ಕುಡಿಯೋದ್ರಿಂದ ಇದು ಖಂಡಿತವಾಗ್ಲೂ ಗುಣವಾಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಖುಷಿಯ ವಿಚಾರ. ಇದು ಎಷ್ಟು ತಿಂಗಳ ಕಾಲ ಈ ಒಂದು ಔಷಧಿನ ತಗೊಂಡು? ಇದು ಜಸ್ಟ್ 6 ತಿಂಗಳು. 6 ತಿಂಗಳು. ಒಂದು ತಿಂಗಳಿಗೆ ನಾವು ಕೊಡೋದೇ 1 ತಿಂಗಳು. 1 ತಿಂಗಳಲ್ಲಿ ಕೊಟ್ಟರೆ, ಈಗ ನನ್ನಲ್ಲಿ 100% ಪ್ರಾಬ್ಲಮ್ ಅಲ್ಲಿ ಬಂದಿರ್ತಾರೆ, 1 ತಿಂಗಳು ಔಷಧಿ ಕೊಡಿದ್ರೆ ಅವರಿಗೆ 20% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸೆಕೆಂಡ್ ಮಂತ್ ಅಲ್ಲಿ 10% ಆಗುತ್ತೆ, 30% ಆಗುತ್ತೆ. 6 ಮಂತ್ಸ್ ಅಲ್ಲಿ ಟೋಟಲಿ ಬ್ಲಾಕೇಜ್ ಕರಗೋಗುತ್ತೆ. ಇದನ್ನ ನಾನು ಹೇಳೋದು ಅಂತಲ್ಲ, ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮಗೆ ತೊಂದರೆ ಬಂದಿದೆ ಅಂತ ನಿಮ್ಮ ಡಾಕ್ಟರ್ಗಳಿಂದ ತನ್ನಿ. ಎಂಜಿಯೋಗ್ರಾಮ್ ಮಾಡಿಸಿರ್ತಾರೆ ಅಥವಾ TMT ಮಾಡಿಸಿರ್ತಾರೆ, 2D ಎಕೋ ಮಾಡಿಸಿರ್ತಾರೆ, ಅದರಲ್ಲಿ ತೊಂದರೆ ಅಂತ ಗೊತ್ತಾಗುತ್ತೆ ECG ನಲ್ಲಿ. ನಂತರ ನಾನು ಔಷಧಿ ಶುರು ಮಾಡಿ 3 ತಿಂಗಳಿಗೆ ಚೆಕ್ ಮಾಡಿಸಿದಾಗ ಅಲ್ಲೇ ನಾರ್ಮಲ್ ಬಂದಿರುತ್ತೆ. ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಇದು 108 ಗಿಡಮೂಲಿಕೆಯಿಂದ ಮಾಡಿರೋದು. ಇದರಲ್ಲಿ ಮತ್ತೊಂದು ವಿಶೇಷ ಏನು ಅಂದ್ರೆ, ಇದರಲ್ಲಿ ಯಾವುದೇ ತರ ಇಡೀ ಭಾರತ, ಯಾಕೆ ಭಾರತ ಅಲ್ಲ ಪ್ರಪಂಚ ಮೆಚ್ಚುವಂಥದ್ದು ಏನು ಅಂದ್ರೆ, ಮೆಟಲ್ ಇಲ್ಲ ಇದರಲ್ಲಿ, ಸ್ಟಿರಾಯ್ಡ್ ಇಲ್ಲ, ಕೆಮಿಕಲ್ ಇಲ್ಲ. ಯಾವಾಗ ಈ 3 ಇರೋದಿಲ್ವೋ ಮನುಷ್ಯನಿಗೆ ಆರೋಗ್ಯಕ್ಕೆ ಇದು ಉತ್ತಮವಾಗಿ ಇರ್ತದೆ ವಿನಃ ಯಾವುದೇ ರೀತಿ ಹಾನಿ ಮಾಡಲ್ಲ. ಈ ಕುಡಿಯೋದ್ರಿಂದ ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು,
ಇಂಟೆಸ್ಟೈನ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ನಿದ್ರಾಹೀನತೆ ಆಗಿರ್ಬೋದು, ಎಲ್ಲೂ BP ಆಗಿರ್ಬೋದು, ಶುಗರು ಆಗಿರ್ಬೋದು, ಎಲ್ಲವೂ ಒಂದು ಕಡೆಯಿಂದ ಇದನ್ನ ಸಮತೋಲನ ತಂದು ನಾರ್ಮಲ್ ಮನುಷ್ಯನಾಗಿ ಬಿಡ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಅಂದರೆ EF ವ್ಯಾಲ್ಯೂ ಅಂತೀವಿ, ಹೃದಯದ ಬಡಿತ ವಯಸ್ಸಾದಾಗ ಕಮ್ಮಿ ಆಗ್ತಾ ಬರುತ್ತೆ. ಅದು 50ರಿಂದ 70% ಇರಬೇಕು. ಈಗಿನ ಪೀಳಿಗೆಯಲ್ಲಿ ನಾನು ನೋಡ್ತಿರೋದು ಪೇಷಂಟು ಅದು 45, 40, 35, 25% ಬರ್ತಾ ಇದೆ. ಈ ಥರ ಬಂದಾಗ ಪ್ರಪಂಚದಲ್ಲಿ ಯಾವ ಡಾಕ್ಟ್ರು ಅವ್ರನ್ನ ಯಾವುದೇ ರೀತಿ ಆಪರೇಷನ್ ಮಾಡೋದಿಲ್ಲ, ಎಂಜಿಯೋಗ್ರಾಮು ಮಾಡೋಕ್ಕೆ ಹೋಗಲ್ಲ. ಭಾಳ ರಿಸ್ಕಿ ಫ್ಯಾಕ್ಟ್ ಅದು. ಹಾಗಾಗಿ ಅವ್ರು ಮಾತ್ರೆಗಳು ಕೊಟ್ಟು ಕಳಿಸ್ತಾರೆ. ಅಂಥವರು ನನ್ನಲ್ಲಿ ಬಂದು 6 ತಿಂಗಳಲ್ಲಿ ಕಬಡ್ಡಿ ಆಡೋ ಅಂಥವ್ರು ಆಗಿರ್ತಾರೆ. ಬಹಳ 100ಕ್ಕೆ 100 ಫಲಿತಾಂಶ ಇರುವಂಥದ್ದು. ಈಗ ಎಷ್ಟು ಜನಕ್ಕೆ ಈ ಒಂದು ಔಷಧಿಯನ್ನ ಕೊಟ್ಟಿದ್ದೀರಾ ನೀವು? ಸುಮಾರು 26 ವರ್ಷದಿಂದ ಕೊಟ್ಟು ಲೆಕ್ಕನೇ ಇಟ್ಟಿಲ್ಲ ನಾನು. ಯಾಕೆ ಲೆಕ್ಕ ಇಡಕ್ಕೆ ಬೆಂಗಳೂರು ಸಿಟಿನಲ್ಲಿ ಒಂದು ಬಾಡಿಗೆ ಮನೆ ಮಾಡಿದ್ರು 25,000 50,000 ರೂಪಾಯಿ ಇದೆ. ಹೌದು, ರೆಕಾರ್ಡ್ ಹಿಡ್ದಿಕ್ಕೆ ಅದು ಮಾಡಬೇಕಾದ್ರೆ ಆ ದುಡ್ಡು ನಾನು ರೋಗಿ ಮೇಲೆ ಹಾಕಬೇಕು. ನನ್ನ ದೃಷ್ಟಿ ಏನು ಅಂದರೆ ಜನಸಾಮಾನ್ಯರು ಅಂದರೆ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಕೂಲಿಯೋನ್ ಇರ್ಬೋದು, ಅವನಿಗೆ ಹೃದಯದ ರೋಗ ಬಂದೇ ಬರುತ್ತೆ. ಎಲ್ಲರಿಗೂ ಬಂದಾಗ ಅವನು ಲಕ್ಷಗಟ್ಟಲೆ ಖರ್ಚಾಗತ್ತೆ ಅಂತ ಭಯ ಬಿದ್ದು ಅವ್ನು ಮಾಡಿಸೋದೇ ಇಲ್ಲ. ಅಂಥವ್ರನ್ನ ದೃಷ್ಟಿನಲ್ಲಿಟ್ಟು ನಾನು ಇದು ಸಂಶೋಧನೆ ಮಾಡಿರೋದು. ಈ ಹೃದಯ ಸಂಬಂಧಿ ಕಾಯಿಲೆ ಅಂದ್ರೆ ಎಷ್ಟು ವಯಸ್ಸಿನವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು? ನೋಡಿಮಾ, ಇದು 25-30 ವರ್ಷದ ಹಿಂದೆ ರಾಜ ಕಾಯಿಲೆ ಅಂತ ಇದ್ರು. 1 ಲಕ್ಷ ಜನಕ್ಕೆ ಒಬ್ಬ ಇಬ್ಬ ಸಾಯ್ತಾ ಇದ್ರು. ಇವತ್ತೇನಾದ್ರು ಪ್ರತಿನಿತ್ಯ ನೀವು ಪೇಪರಲ್ಲಿ ಮತ್ತೊಂದರಲ್ಲಿ ನಿಮ್ಮ ಚಾನೆಲ್ಗಳಲ್ಲಿ ನೋಡ್ತಾ ಇರಬಹುದು. ಹೃದಯಘಾತದಿಂದ ಅವರು ಒಂದರಂತೆ ಇವರು ಅದರಂತೆ. ಯಾಕೆ ಅಂದ್ರೆ ಇವತ್ತಿನ ನಮ್ಮ ಆಹಾರ ಪದ್ಧತಿಯೇ ಸ್ವಯಂಕೃತ ಅಪರಾಧ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವೇನು ಆಹಾರ ಸೇವನೆ ಮಾಡ್ತೀವಿ, ಫುಡ್ ಬಾತ್, ಜಂಕ್ ಫುಡ್ ಆಗಿರ್ಬೋದು, ಪಿಜ್ಜಾ ಮತ್ತೊಂದಾಗಿರ್ಬೋದು, ಈ ಕೊಲೆಸ್ಟ್ರಾಲ್ ಐಟಮೇ ನಮ್ಮ ಜೀವನದ ಹಾಳು ಮಾಡೋ ಅಂಥದ್ದು. ಈಗ ಮನೆ ಊಟ ಯಾರು ಕಮ್ಮಿ ಆಗಿದೆ? ಬೆಂಗಳೂರಲ್ಲೇ ನೋಡಿ ನೀವು, ಹೋಟ್ಲೇ ಜಾಸ್ತಿ. ಏಷ್ಯಾದಲ್ಲಿ ಇಲ್ಲ ಇಷ್ಟು ಹೋಟ್ಲು. ಎಲ್ಲರೂ ಮನೆಯವರು ಹೋಟ್ಲಿಗೆ ಹೋಗ್ತಾರೆ, ಅಲ್ಲಿ ಫ್ರೈಡ್ ಐಟಮ್ ತಿಂತಾರೆ, ಶರೀರಕ್ಕೆ ದಂಡಿಸೇ ಇಲ್ಲ, ಮಲಗ್ತಾರೆ, ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಮೈ ತುಂಬ ಕೊಲೆಸ್ಟ್ರಾಲ್ ತುಂಬಿಸ್ಕೊಂತಾರೆ. ಈ ಕೊಲೆಸ್ಟ್ರಾಲೇ ಹೃದಯ ರೋಗಕ್ಕೆ ಕಾರಣ. ಅದರಲ್ಲೂ ಈಗಿನ ಬ್ಯುಸಿ ಲೈಫ್ ಅಲ್ಲಿ ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ಅಂತೂ ಖಂಡಿತ ತುಂಬಾ ಬ್ಯುಸಿ ಇರೋದ್ರಿಂದ ಜಾಸ್ತಿ ಆಗ್ತಾ ಇದ್ದಾರೆ. ಹೌದು, ಅದರಲ್ಲೂ IT-BT ಕ್ಷೇತ್ರದಲ್ಲಿ ಬಹಳ ಆಗ್ತಾ ಇದ್ದಾರೆ. ಯಾಕಂದ್ರೆ IT-BT ಅವರು ಎಲ್ಲರೂ 6 ಗಂಟೆ 8 ಗಂಟೆ ಕೆಲಸ ಮಾಡಿದ್ರೆ, ಈ IT-BT ಅವರು 10 ಗಂಟೆ 12 ಗಂಟೆ ಕೆಲಸ ಮಾಡ್ತಾರೆ. ಟೈಮ್ ಟು ಟೈಮ್ ಊಟ ಇಲ್ಲ, ಎಕ್ಸರ್ಸೈಸ್ ಇಲ್ಲ ಬಾಡಿಗೆ, ಅವರಿಗೆ ತೊಂದರೆ ಬಹಳ ಆಗ್ತಾ ಇದೆ. ಆಮೇಲೆ ಕೂತು ಕೆಲಸ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಮತ್ತೊಂದು ಔಷಧಿ ತಂದಿದ್ದೀನಿ, ನಿಸರ್ಗ ಸಮೃದ್ಧಿ ಅಂತ. ಈ ನಿಸರ್ಗ ಸಮೃದ್ಧಿ ಪ್ರತಿಯೊಬ್ರು 30 ವರ್ಷ ಮೇಲ್ಪಟ್ಟವ್ರು ಪ್ರತಿಯೊಬ್ರು ಕುಡಿದ್ರೆ ಅವರ ಲೈಫಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಬರುತ್ತೆ, ಶುಗರು ಬ್ಯಾಲೆನ್ಸ್ ಅಲ್ಲಿ ಇರ್ತದೆ, BP ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ, ಹಸ್ತಮ ಪರ್ಮನೆಂಟ್ ಹೊಟ್ಟೋಗುತ್ತೆ ಇದ್ದವರಿಗೆ, ಇಲ್ಲೇದವರಿಗೆ ಆರಾಮಾಗಿರುತ್ತೆ. ಓಕೆ, ಈ ಒಂದು ನಿಸರ್ಗ ಏನು ಆಯುರ್ವೇದಿಕ್ ನೀವು ಔಷಧಿಯನ್ನ ಕಂಡುಹಿಡಿದಿದ್ದೀರಾ, ಇದನ್ನ ಕಂಡುಹಿಡಿಯೋದಕ್ಕೆ ನಿಮ್ಗೆ ಯಾರೆಲ್ಲ ಪ್ರೋತ್ಸಾಹ ನೀಡಿದ್ರು? ಹೇಗೆ ಸಾಧ್ಯ ಆಯ್ತು? ಅಲ್ಲ, ಇದಕ್ಕೆ ನಾನು ಅಮೆರಿಕಾದಲ್ಲಿ ನನ್ನ ಮಗನ ಚಿಕಿತ್ಸೆಗೆ ಹೋದಾಗ ಕಿವಿಯ ತೊಂದರೆಗೆ ಹೋದಾಗ ಅಲ್ಲಿ 55 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವರೇ ಫುಲ್ ಗೋ ಬ್ಯಾಕ್ ಟು ಯುವರ್ ಕಂಟ್ರಿ ಅಂತ ಹೇಳಿದ್ರು. ಅಲ್ಲಿ ನನಗೆ ಬೇಸರ ಆಗಿದ್ದು, ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ ಅಂತ. ಅಲ್ಲಿಂದ ಬಂದು ಅವತ್ತು ನನ್ನ ಮಗ ಮಾತಾಡಲ್ಲ ಅಂತ ಹೇಳಿದವರು ಸರ್ಟಿಫಿಕೇಟ್ ಕೊಟ್ಟವರು, ಇವತ್ತು ನನ್ನ ಮಗ ಇಲ್ಲೇ ಸ್ಟುಡಿಯೋದಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ಮಾತಾಡ್ತಾನೆ. ಓಕೆ, ಖಂಡಿತ ನಿಜಕ್ಕೂ ಇಷ್ಟು ಸತತ ಒಂದು ಕಳೆದ 25 ವರ್ಷಗಳಿಂದ ಕೂಡ ರಿಸರ್ಚ್ ಮಾಡಿ ಒಂದು ಔಷಧಿಯನ್ನ ನೀವು ಕಂಡುಹಿಡಿದಿದ್ದೀರಾ. ಸೊ ಈ ಒಂದು ಔಷಧಿ ಅಂದ್ರೆ ವಿಶೇಷ ಗುಣಗಳು ಏನಿದೆ ಇದರಲ್ಲಿ? ನಮ್ಮ ಕಣ್ಣು ಮುಂದೆ ಇರುವಂಥದ್ದು ಏನಾಗಿದೆ ಅಂದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಿ ಅವರ ತಾಯಿಯ ಕಾಲದಲ್ಲಿ ಈ ಮಳೆಯಲ್ಲಿ ನೆಂದು ಬಂದ್ರೆ ಮಕ್ಕಳು ಶೀತ ಆಗಿದೆ ಅಂದ್ಬಿಟ್ಟು ದೊಡ್ಡ ಪತ್ರೆನ ಬಿಸಿ ಮಾಡಿ ತಲೆ ಮೇಲೆ ಇಡೋರು, ಜೀರಿಗೆ ಕಷಾಯ ಕೊಡೋರು. ಅದು ಇವಾಗ ಕ್ರಮೇಣ ಮರ್ತೋಗಿದ್ದೀವಿ ನಾವು, ಮರೆ ಆಗೋಗ್ಬಿಟ್ಟಿದೆ. ಇವತ್ತು ಯಾರೇ ಏನಂದ್ರೆ ಸಿರಪ್, ಡಾಕ್ಟರ್ ಹೋಗ್ತಾರೆ, ಸಿರಪ್ ಬರ್ಕೊಡ್ತಾರೆ, ಸಿರಪ್ ಕುಡಿತಾರೆ, 3 ದಿನದಲ್ಲಿ ಆಂಟಿಬಯೋಟಿಕ್ ಸರಿ ಹೋಗುತ್ತೆ, ತಿರ್ಗಾ 1 ವಾರ ಆದ್ಮೇಲೆ ಮತ್ತೆ ಪುನಃ ಮರುಕಳಿಸುತ್ತೆ. ಇದು ಆಂಟಿಬಯೋಟಿಕ್ ತಗೊಂಬಾರ್ದು ಶರೀರಕ್ಕೆ. ಯಾಕಂದ್ರೆ ನಮ್ಮ ಶರೀರ ಭಾರತದಲ್ಲಿರುವಂಥ ಜನಗಳಿಗೆ ಹೇಳಬೇಕು ಅಂದ್ರೆ ಬಹಳ ಒಳ್ಳೆಯ ಆರೋಗ್ಯವಂತ ಶರೀರ ನಮ್ದು, ಇತರ ದೇಶಗಳಿಗೆ ಹೋಲಿಸಿದ್ರೆ. ಆಮೇಲೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಗಿಡಮೂಲಿಕೆಯಿಂದನೇ. ನಮ್ಮ ಗಿಡಮೂಲಿಕೆಗೆ 5,000 ವರ್ಷಗಳ ಇತಿಹಾಸ ಇದೆ. ಆದರೆ ಇತರ ಪದ್ಧತಿಗೆ ಬರೀ 180 ವರ್ಷ ಇತಿಹಾಸ. ಈ 5,000 ವರ್ಷದಲ್ಲಿ ಏನಾಗಿದೆ ಅಂದ್ರೆ, ನಾನು ನೋಡಿದಂಥ ಕಾಡು ಇವತ್ತು ನಾಡಾಗಿದೆ.
ಈ ನಾಡಾಗಿರೋದ್ರಿಂದ ಗಿಡಮೂಲಿಕೆಗಳು ಗೊತ್ತಿಲ್ಲದೇ ಅರಿವಿಲ್ಲದೇ ಫೈರ್ವುಡ್ಡಿಗೆ ಯೂಸ್ ಮಾಡ್ತಿದ್ದಾರೆ. ಇದನ್ನು ನಾವು ಕಾಪಾಡಬೇಕು. ಈ ಕಾಪಾಡಬೇಕಾದ್ರೆ ನಿಮ್ಮಂಥವ್ರು ಎಲ್ಲರೂ ಜೊತೆ ಸೇರಿ ಅದನ್ನು ನಾವು ಉಳಿಸ್ಬೋದು. ಓಕೆ ಅಶೋಕರ, ನೀವು ಹೇಳೋ ಪ್ರಕಾರ ಈ ಪೌಷ್ಟಿಕಾಂಶದ ಕೊರತೆಯಿಂದ ಈ ಹಾರ್ಟ್ ಬ್ಲಾಕ್ ಆಗೋದಕ್ಕೆ ಸಾಧ್ಯ, ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀರಾ ಹೇಗೆ? ಅಲ್ಲ, ನಾಲಿಗೆಯಿಂದ ಸಾಧ್ಯ ಜಾಸ್ತಿ. ಪೌಷ್ಟಿಕಾಂಶ ಅದು ಎರಡನೇದು ಬರುತ್ತೆ. ಪೌಷ್ಟಿಕಾಂಶ ಕಮ್ಮಿ ಆದಾಗ ನಿಮಗೆ ನಡಿಲಿಕ್ಕೆ ಸುಸ್ತಾಗ್ಬೋದು, ಕೆಲಸ ಮಾಡಕ್ಕೆ ಸುಸ್ತಾಗ್ಬೋದು. ಈ 2 ಇಂಚ್ ನಾಲಿಗೆ ಏನು ಕೇಳುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಕೇಳುತ್ತೆ, ರುಚಿಯಾದ ಐಟಮು. ಅದರಲ್ಲಿ ನಾನ್ ವೆಜ್ ಪ್ರಿಯರಿಗೆ ಆ ನಾನ್ ವೆಜ್ ಗ್ರೇವಿ ಬಹಳ ಇಷ್ಟ. ಆ ಗ್ರೇವಿನಲ್ಲಿ 100% ಕೊಲೆಸ್ಟ್ರಾಲ್ ಇರೋದು. ಇವತ್ತಿನ ದಿನ ನಾವು ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ, ಮಾಂಸಾಹಾರಿಗಳಿಗೂ ಮತ್ತೆ ಸಸ್ಯಾಹಾರಿಗಳಿಗೂ ಇಬ್ಬರು ಒಂದೇ ಪ್ರಮಾಣದಲ್ಲಿ ರೋಗಿಗಳಿದ್ದಾರೆ. ಯಾಕಿದ್ದಾರೆ ಅಂದರೆ, ಈಗ ಮಾಂಸ ತಿನ್ನೋ ಜಾತಿ ಆದರೆ ಅವರು ವಾರಕ್ಕೊಂದ್ಸಲಿ 2 ಸಲ ಮಟನ್ನು ಚಿಕನ್ನು ಅವ್ರಿಗೆ ಬೇಕಾದಂಥ ಪದಾರ್ಥ ಮಾಡ್ತಾರೆ. ಒಂದಷ್ಟು ಎಣ್ಣೆ ಹಾಕಿ ಬಿರಿಯಾನಿ ಮತ್ತೊಂದು ಮಾಡ್ತಾರೆ. ಅದರಲ್ಲಿ ಉಳಿಯುವಂಥದ್ದು ಎಣ್ಣೆ ಮತ್ತೆ ಮಾಂಸದ ಕೊಬ್ಬು, ಇದು ಶರೀರಕ್ಕೆ ಹೋಗುತ್ತೆ. ನಾವು ಶರೀರದಲ್ಲಿ ನಾವು ತಿಂದಾಗ ಅದನ್ನು ಕರಗಿಸೋದಿಲ್ಲ ನಾವು ಯಾರು. ರಾತ್ರಿ ತಿಂತೀವಿ, ಮಲಗ್ತೀವಿ, ಬೆಳಿಗ್ಗೆ ಎದ್ದೇಳ್ತೀವಿ, ಆಫೀಸ್ಗೆ ಓಡ್ತೀವಿ, ಟೈಮ್ ಆಯಿತು ಅಂತ. ಯಾವಾಗ ಕರಗಿಸಲ್ಲೋ ಶರೀರದಲ್ಲಿ ಕೊಲೆಸ್ಟ್ರಾಲ್ ಸೇರ್ತಾ ಬಂದು ಅದೇ ರಕ್ತನಾಳುಗಳಲ್ಲಿ ಅಡೆತಡೆ ಆಗೋದು. ಈ ಯಾವಾಗ ಅಡೆತಡೆ ಆಗುತ್ತೆ ಆವಾಗ ಮನುಷ್ಯ ಓಡಾಡೋದಕ್ಕೆ ತೊಂದರೆ ಆಗುತ್ತೆ. ಎಲ್ಲದಕ್ಕಿಂತ ಮುಂಚೆ ಹೇಳಬೇಕು ಅಂದ್ರೆ ಹೃದಯ ತೊಂದರೆ ಬರುವ ಸಿಂಟಮ್ಸ್ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ, ನನಗೆ ಗ್ಯಾಸ್ ಇದೆ ಅಂತ. ಹಾರ್ಟ್ ಅಟ್ಯಾಕ್ನು ಗ್ಯಾಸ್ ಇಂದಾನೆ ಬಹಳ ಜನ ಹೋಗ್ತಾ ಇದ್ದಾರೆ. ಆದರೆ ಹೃದಯ ತೊಂದರೆ ಏನ್ ಬರುತ್ತೆ ಅಂದ್ರೆ, ಒಬ್ಬ ಮನುಷ್ಯ ಒಂದು 6 ಕಿಲೋಮೀಟರ್ ನಡೀತಾ ಇದ್ದಾನೆ ದಿನ, ವಾಕಿಂಗ್ ಹೋಗಿ ಬರ್ತಾನೆ ಅಂತ ತಿಳ್ಕೊಳ್ಳಿ. ಅವನು ಕ್ರಮೇಣ ಅರ್ಧ ಕಿಲೋಮೀಟರ್ ಹೋಗೋಕ್ಕಾಗಲ್ಲ. ಆಮೇಲೆ 10 ನಿಮಿಷ ನಡೆದ್ರೆ ಎದೆ ನೋವು ಬರುತ್ತೆ, ಒಂದು 5 ನಿಮಿಷ ನಿಂತು ಮತ್ತೆ ಒಂದು ಗಂಟೆ ಹೋದ್ರೆ ಏನೂ ಆಗಲ್ಲ. ಆಮೇಲೆ ಭುಜ ನೋವು ಬರುತ್ತೆ ಕೆಲವರಿಗೆ. ಭುಜ ನೋವು ಬಂದು ಎಡಗೈ ನಮ್ನೆಸ್ ಬರುತ್ತೆ. ಈ ನಮ್ನೆಸ್ ಬಂದಿದ್ದು ಇದು 100% ಹೃದಯ ತೊಂದರೆಯ ಲಕ್ಷಣಗಳು. ಕೆಲವರು ಗಂಟ್ಲಲ್ಲಿ ನೋವು ಬರ್ಬೋದು, ಕೆಲವು ಜಾರ್ಸಲ್ಲಿ ನೋವು ಬರ್ಬೋದು, ಬೆನ್ನಿಂದ ಚುಚ್ಚಬಹುದು. ಇದಿಷ್ಟು ಸಿಂಟಮ್ಸ್ ನೋಡಿ ನಾವು ಇಮಿಡಿಯೇಟ್ ಆಗಿ ಮೆಡಿಕೇಶನ್ ಸ್ಟಾರ್ಟ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಕ್ಯೂರ್ ಆಗ್ತಾರೆ. ಅದೇನಾಗಿದೆ, ಇವತ್ತು ಇದನ್ನು ಚೆಕ್ ಮಾಡಲಿಕ್ಕೆ 100 ಯಂತ್ರಗಳು ಬಂದಿದೆ, ಸ್ಕ್ಯಾನರ್ಗಳು ಬಂದಿದೆ. ಅದಲ್ಲಿ ಮಾಡಿ ನೋಡುವಷ್ಟೊತ್ತಲ್ಲಿಗೆ ಇವನಿಗೆ ಅಷ್ಟು ನೋವು ಅನುಭವಿಸ್ತಾನೆ. ಆಮೇಲೆ ಕೆಮಿಕಲ್ ಮಾತ್ರೆಗಳು ಕೊಡ್ತಾ ಹೋಗ್ತಾರೆ. ಓಕೆ ಅಶೋಕ್ ಅವರೇ, ಈ ಒಂದು ಹೃದಯ ಸಂಬಂಧಿ ಕಾಯಿಲೆ, ಈ ಹಾರ್ಟ್ ಬ್ಲಾಕ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಈ ಬಂದಿದೆ, ಅದು ಹಾರ್ಟ್ ಬ್ಲಾಕ್ ಆಗಿದೆ ಅಂತ ಹೇಳಿದಕ್ಕೆ ಈ ರೀತಿಯಾದಂತಹ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ತಾ ಹೇಳಿದ್ರಿ, ಕೈ ಜೋಮ್ ಆಗೋದು ಅಥವಾ ಗಂಟ್ಲು ನೋವಾಗೋದು ಅಂತ. ಸೊ ಎಷ್ಟು ದಿನಗಳೊಳಗೆ ಸರ್ಜರಿನ ಮಾಡ್ಬೇಕಾಗುತ್ತೆ ಒಂದ್ ವೇಳೆ ಈ ರೀತಿಯಾದಂತಹ ಸರ್ಜರಿನೇ ಮಾಡಬಾರದು, ಮಾಡಬಾರದು ನೀವು ಹೇಳೋ ಪ್ರಕಾರ? ಯಾಕಂದ್ರೆ ಈಗ ಕೆಲವರೆಲ್ಲ ತುಂಬಾ ಭಯ ಪಟ್ಕೊಂಡಿರ್ತಾರೆ. ಈಗ ಇತ್ತೀಚೆಗೆ ನೀವು ಕಂಡುಹಿಡಿದಿರುವಂತಹ ಅಂದ್ರೆ ಕಳೆದ 25 ವರ್ಷಗಳಿಂದ ನೀವು ರಿಸರ್ಚ್ ಮಾಡಿ ಈ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಖಂಡಿತವಾಗ್ಲೂ ಜನ ಬಂದು ಈ ಔಷಧಿನ ತಗೊಳ್ಳೋದಕ್ಕೆ ಖಂಡಿತ ಬಂದೇ ಬರ್ತಾರೆ. ಒಂದ್ ವೇಳೆ ಆ ರೀತಿ ಹಾರ್ಟ್ ಬ್ಲಾಕ್ ಅಂದ್ರೆ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಎಷ್ಟು ದಿನಗಳ ಒಳಗಡೆ ನಾವು ಈ ಒಂದು ಸರ್ಜರಿ ಮಾಡಬಹುದು ಅಥವಾ ಈ ಔಷಧಿನ ತಗೊಳ್ಳಬಹುದು? ಸರ್ಜರಿಗೆ ಅಲರ್ಜಿ, ನಾನು ಸರ್ಜರಿನ ಒಪ್ಪೋದೇ ಇಲ್ಲ. ಯಾಕಂದ್ರೆ ಸರ್ಜರಿ ಅಂದ್ರೆ ಏನು, ನಿಮ್ಮ ಹೃದಯ ಇದು, ನಿಮ್ಮ ತೊಡೆಯಲ್ಲಿ ಇನ್ನೊಂದು ಆಪರೇಷನ್ ಮಾಡಿ 8 ಇಂಚಿನ ಒಂದು ನರ ತೆಗೆದು ಇಲ್ಲಿಂದ ಇಲ್ಲಿಗೆ ಜೋಡಿಸುವಂಥದ್ದು ಬೈಪಾಸ್ ಸರ್ಜರಿ. ಹೌದು. ಇದು 6 ತಿಂಗಳಲ್ಲಿ ಅಥವಾ 6 ವರ್ಷದಲ್ಲಿ ಮತ್ತೆ ಇದೇ ಜಾಗದಲ್ಲಿ ಬ್ಲಾಕೇಜ್ ಆಗುತ್ತೆ. ಮತ್ತೊಂದ್ಸಲಿ ಹೀಗೆ ಮಾಡ್ತಾರೆ ಬೈಪಾಸ್. ಒಂದು. ಎರಡನೇದು, ಬ್ಲಾಕೇಜ್ಗಳು ಶರೀರದಲ್ಲಿ ಹೀಗಿರುತ್ತದೆ. ಇದು ಅಗಲ ಮಾಡಲಿಕ್ಕೆ ಎಂಜೋಪ್ಲಾಸ್ಟ್ ಮಾಡೋದು. ಇದು ಎಂಜೋಪ್ಲಾಸ್ಟ್ ಮಾಡಿದಾಗ ಅಲ್ಲಿ ರಕ್ತ ಚಲನೆ ಸಲೀಸಾಗ ಆಗುತ್ತೆ ಅಂತ ಆಗತ್ತೆ. ಅಲ್ಲಿ ಅಲ್ಲಾದಾಗ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳೋದು. ಅದು ಸತ್ಯ. ಆದರೆ ನನ್ನ ಸಂಶೋಧನೆಯಲ್ಲಿ ಇಲ್ಲಿರುವ ಬ್ಲಾಕೇಜು ಬುಡ ಸಮೇತ ಕೀಳುತ್ತೆ. ತಲೆಯಿಂದ, ಅದೇ ಹೇಳಿದ್ನಲ್ಲ, ತಲೆ ನೆತ್ತಿಯಿಂದ ಕಾಲಿನಲ್ಲಿ, ಬರೀ ಹೃದಯದಲ್ಲ. ಬಹಳ ಜನಕ್ಕೆ ವೆರಿಕೋಸ್ ಲೈನ್ ಅಂತ ಇದೀವಿ, ವೆರಿಕೋಸ್ ವೈನ್ ಅಂತ. ವೆರಿಕೋಸ್ ವೈನ್ ಅಂದ್ರೆ ಕಾಲು ತೊಡೆಗಳಲ್ಲಿ ನರ ದಪ್ಪ ಆಗಿ ಬ್ಲೂಯಿಶ್ ಆಗಿ ಅದು ಬ್ಲಾಸ್ಟ್ ಆಗುತ್ತೆ. ಅದು ಸಹ ಬ್ಲಾಕೇಜ್. ಅದು ಸಹ ನಮ್ಮ ಔಷಧಿಯಲ್ಲೇ ಸಂಪೂರ್ಣವಾಗಿ ಗುಣ ಆಗ್ತದೆ. ಕೆಲವರಿಗೆ ಗ್ಯಾಂಗ್ರಿಂಗ್ ಆಗಿ ರಕ್ತ ಚಲನೆ ಆಗ್ತಾ ಇರಲ್ಲ, ಅವರಿಗೆ ಈ ಔಷಧಿ ಕುಡಿದ್ರೆ ರಕ್ತ ಚಲನೆ ಮರುಚಲನೆ ಆಗುತ್ತೆ. ಅವಾಗ ಕಾಲಿನಲ್ಲಿ ಆಗುವಂತ ಕಪ್ಪು ಕಲೆಗಳು ಮಾಯವಾಗಿ ನಾರ್ಮಲ್ ಕಲೆಗೆ ಬರ್ತದೆ. ಅಶೋಕ್ ಅವರೇ, ಈ ಒಂದು ನೀವೇನು ಹಾರ್ಟ್ ಕೇರ್ ಕಷಾಯವನ್ನ ಏನ್ ರೆಡಿ ಮಾಡಿದಿರಾ, ಅದು ನಿರಂತರವಾಗಿ ಆದ್ರೆ ಎಷ್ಟು ದಿನಗಳ ಕಾಲ ನಾವು ಈ ಕಷಾಯವನ್ನ ತಗೋಬೇಕಾಗತ್ತೆ? ಮೊದಲು 6 ತಿಂಗಳು.
6 ತಿಂಗಳಲ್ಲೇ 99% ಸಂಪೂರ್ಣ ಗುಣ ಆಗ್ತದೆ. ಓಕೆ. ಹಾಗೆ ಒಂದು ಪಕ್ಷ ಒಂದು 5% 10% ಇತ್ತು ಅಂದ್ರೆ ಮತ್ತೆ ಒಂದು 3 ತಿಂಗಳು ಸಜೆಸ್ಟ್ ಮಾಡ್ತೀವಿ, ಅಥವಾ ಅಲ್ಲೇ ನಿಲ್ಲಿಸಿ ನಂತರ 6 ತಿಂಗಳು ಸಮೃದ್ಧಿಯನ್ನು ಡಿಕಾಕ್ಷನ್ ಕೊಡ್ತೀವಿ. 6 ತಿಂಗಳಲ್ಲೇ ಅವ್ರಿಗೆ ಪುನರ್ಜನ್ಮ ಎಲ್ಲೂ ಸಿಗುತ್ತೆ 1 ತಿಂಗಳಲ್ಲಿ. ಆಮೇಲೆ ಈ ಚೆಕಪ್ ಹಾರ್ಟ್ ಬ್ಲಾಕೇಜ್ ಇದೆ ಅಂತ ಚೆಕ್ ಮಾಡಿಸ್ತಾರಲ್ಲ, ಆ ಹಣದಲ್ಲೇ ನನ್ನ ಔಷಧಿ ಟ್ರೀಟ್ಮೆಂಟ್ ಆಗೋಗುತ್ತೆ. ಕೇವಲ 36,000 ರೂಪಾಯಿನಲ್ಲಿ ಸಂಪೂರ್ಣ ಗುಣ ಆಗ್ತದೆ. ಓಕೆ, ಖಂಡಿತ ಇದನ್ನ ಎಲ್ಲ ನೋಡಿದವರು ತುಂಬಾ ಜಾಸ್ತಿ ರೇಟು ಅಂತ ಅನ್ಕೊಂಡಿರ್ತಾರೆ. ಇದು ಜಸ್ಟ್ 36,000 ರೂಪಾಯಲ್ಲಿ ಖಂಡಿತ ಗುಣ ಅಲ್ಲ. ನಮ್ಮ ಜನಕ್ಕೆ ಇನ್ನೊಂದು ನಾನು ಹೇಳೋ ಇಚ್ಛೆ ಪಡ್ತೀನಿ, ಈಗ ತಿಂಗಳಿಗೆ 6,000 ರೂಪಾಯಿ ದೊಡ್ಡದು ಅಂತ ಕಾಣಿಸ್ಬಾರ್ದು, ಆದರೆ ನಿಂತ ಗಳಿಗೆನಲ್ಲಿ 3 ಲಕ್ಷ 4 ಲಕ್ಷ ಕಟ್ಟೋದು ಅದು ಚಿಕ್ಕದ ದೊಡ್ಡದ? ಅದು ಶರೀರನ ಕುಯಿಸಿ, ಹೌದು ಹೌದು, ಅದು ಅವರೇ ಇತ್ಯರ್ಥ ಮಾಡಬೇಕದು. ಖಂಡಿತ ಆಯುರ್ವೇದಿಕ್ ಅಲ್ಲಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತಂದ್ರೆ ಖಂಡಿತ ಯಾರಾದ್ರೂ ಅಲ್ಲ, ಮುಂಚೆಯಿಂದ 5,000 ವರ್ಷದಿಂದ ಬಂದಿರೋದೇ ಆಯುರ್ವೇದ. ಹೌದು. ಆಮೇಲೆ ಒಂದು ಉದಾಹರಣೆ, ಕಾಡಲ್ಲಿರುವ ಪ್ರಾಣಿಗಳಿಗೆ ಯಾವ ಇಂಜೆಕ್ಷನ್ ಕೊಡ್ತಾ ಇದೀವಿ ನಾವು? ಯಾವುದು ಏನು ಕೊಡ್ತಾ ಇಲ್ಲ. ಹುಲಿಗಾಗಲಿ, ಸಿಂಹಕ್ಕಾಗಲಿ, ಆನೆಗಾಗಲಿ, ಜಿಂಕೆಗಾಗಲಿ ಎಷ್ಟು ಸುಂದರವಾಗಿ ಎಷ್ಟು ಮೈ ತುಂಬಿರ್ತದೆ. ಯಾಕಂದ್ರೆ ಆಯುರ್ವೇದ ಅದು ಎಲೆ ಸೊಪ್ಪು ತಿನ್ನೋದೇ ಆಯುರ್ವೇದ. ಅದನ್ನ ನಾವು ಮರ್ತೋಗಿದ್ದೀವಿ. ಅದು ಮರೆತು ನಾವು ಇವತ್ತು ಗೋಬಿ ಮಂಚೂರಿ ಅಂತೆ, ಪಿಜ್ಜಾ ಅಂತೆ, ಮತ್ತೊಂದಂತೆ, ಮಗದೊಂದಂತೆ, ಬರ್ಗರ್ ಅಂತೆ ಎಲ್ಲ ವಿದೇಶದಿಂದ ಬಂದಿರುವಂತ ಇದನ್ನ ತಿಂತಾ ಇರೋದ್ರಿಂದ ಜಂಕ್ ಫುಡ್ ಇಂದಾನೇ ನಮ್ಮ ಶರೀರ ನಾವು ಹಾಳು ಮಾಡ್ತಾ ಇದ್ದೀವಿ. ಜೊತೆನಲ್ಲಿ ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿದಿರು ಮೊಮ್ಮಕ್ಕಳು ಪ್ರೀತಿಯಿಂದ ಬೇಕರಿಯಿಂದ ತಂದು ಕೊಡೋದು, ಚಾಕ್ಲೇಟ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನಾನು ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ, ಲಿಮಿಟ್ ಅಲ್ಲಿ ಎಲ್ಲವೂ ಲಿಮಿಟ್ ಅಲ್ಲಿ ಇರ್ಬೇಕು. ಇಲ್ಲೇನಾಗುತ್ತೆ ಅಂದ್ರೆ ಆ ಕಡೆಯಿಂದ ಅಜ್ಜ ತಗೊಂಡ್ಬರ್ತಾನೆ ಒಂದು ಪ್ಯಾಕೆಟ್, ಈ ಕಡೆಯಿಂದ ಅಪ್ಪ ಇನ್ನೊಂದು ಜೋಬಲ್ಲಿ ಇಟ್ಕೊಂಡ್ ಬಂದಿರ್ತಾನೆ. ಹೌದು, ಖಂಡಿತ. ಸೊ ಪ್ರೀತಿ ಜಾಸ್ತಿ ಆದಾಗ ಮಕ್ಕಳಿಗೆ ತೊಂದರೆ. ಆ ಮಕ್ಕಳಿಗೆ ಅಲ್ಲಿಂದ ಅಸ್ತಮ ಶುರು ಆಗೋದು. ಮಕ್ಕಳಲ್ಲಿ ಬೇಗ ಅಸ್ತಮ ಬರೋದು ಯಾಕಂದ್ರೆ ಫ್ರಿಜ್ ಅಲ್ಲಿರುವ ಐಟಮ್ನ ಕೊಡೋದು. ಏನು ಕೊಡೋದು? ಹಾಲಿಟ್ಟಿರ್ತಾರೆ, ಮೊಸರಿಟ್ಟಿರ್ತಾರೆ, ಆಮೇಲೆ ಇದು ಹೇಳನಲ್ಲ ಪಿಜ್ಜಾ, ಬಟರ್, ಬರ್ಗರ್, ಚಾಕ್ಲೇಟ್ ಆ ಫ್ರಿಜ್ ಇಂದ ತಕ್ಕೊಡ್ತಾರೆ. ಮಗು ಹಾಗೆ ತಿನ್ನುತ್ತೆ, ತಣ್ಣಗಿರ್ತದದು. ಯಾವಾಗ ತಣ್ಣಗಿರ್ತದೆ ಅದು ಕ್ರಮೇಣ ಅದು ಅಸ್ತಮಕ್ಕೆ ಕನ್ವರ್ಟ್ ಆಗುತ್ತೆ. ಅಂದ್ರೆ ನೀವು ಹೇಳೋ ಪ್ರಕಾರ ಫ್ರಿಜ್ ಅಲ್ಲಿರೋ ಐಟಮ್ಸ್ ಗಳೇ ತಿನ್ಬಾರ್ದು ಅಂತನಾ? ಅಲ್ಲ ಅಲ್ಲ ಅಲ್ಲ, ಫ್ರಿಜ್ ಅಲ್ಲಿ ಇಟ್ಟೋ ಐಟಮ್ ನ ತೆಗೆದು ಆಚೆ ಇಡಿ, ರೂಮ್ ಅಟ್ಮಾಸ್ಫಿಯರ್ ಅಡ್ಜಸ್ಟ್ ಆಗಲಿ 1 ಅವರ್ ನಂತರ ಕೊಡಿ. ಇಮಿಡಿಯೇಟ್ ಇನ್ಸ್ಟೆಂಟ್ ಆಗೋಗ್ಬಿಟ್ಟಿದೆ ಇಲ್ಲಿ. ಈಗ ಯಾರೋ ಬೇಸಿಗೆನಲ್ಲಿ ಎಲ್ಲಿಂದ ಗಾಡಿನಲ್ಲಿ ಬರ್ತಾರೆ, ಫ್ರಿಜ್ ಓಪನ್ ಮಾಡ್ತಾನೆ, ಕೂಲ್ ಡ್ರಿಂಕ್ ತಗೊಂತಾನೆ, ಕುಡಿತಾನೆ. ಅದ ತಕ್ಷಣಕ್ಕೆ ಚೆನ್ನಾಗಿರ್ಬೋದು, ನಿಧಾನವಾಗಿ ಅಸ್ತಮ ಕನ್ವರ್ಟ್ ಆಗ್ತದೆ ಎಲ್ಲ. ಆಮೇಲೆ ಫ್ರಿಜ್ ಅಲ್ಲಿ ಇರುವ ತಣ್ಣೀರು ಒಳ್ಳೇದಲ್ಲ, ಬಿಸಿ ನೀರು ಬಾರಿ ಒಳ್ಳೇದು. ಹಾಗಾದ್ರೆ ಅಶೋಕ್ ಅವರು, ಇನ್ನು ಈ ಹೃದಯ ಸಂಬಂಧಿ ಕಾಯಿಲೆ ಹಾರ್ಟ್ ಬ್ಲಾಕ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಎಷ್ಟು ದಿನಗಳ ಒಳಗಡೆ ನಾವು ಈ ಔಷಧಿಯನ್ನ ತಗೋಬೇಕಾಗುತ್ತೆ? ಯಾವ ರೀತಿ? ಅವ್ರಿಗೆ ಸಿಂಟಮ್ಸ್ ಗೊತ್ತಾಗಿದ್ದು ಮಾರನೇ ದಿನ ಬಂದು ತಗೊಬಹುದು, ಇಲ್ಲ 1 ವಾರ 10 ದಿನದಲ್ಲಿ ಬಂದು ತಗೊಂಡು ಹೋಗ್ಬೋದು. ಅಂದ್ರೆ ಇದು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಇದನ್ನ ತಗೊಳ್ದೇ ಇದ್ರೆ, ಈಗ ಔಷಧಿ ಇರ್ಬೋದು ಅಥವಾ ಸರ್ಜರಿ ಮಾಡಿಸದೇ ಇದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಅದೇ ಈ ತೊಂದರೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಈ ಮೆಟ್ಲತ್ತೋದು, 2 ಅಂತಸ್ತು ಹತ್ತುತ್ತಾ ಇರೋರು ಮೊದಲೇ ಅಂತಸ್ತಿಗೆ ನಿಲ್ಲೋದು, 4 ಮೆಟ್ಲು ಹತ್ತಕ್ಕಾಗಲ್ಲ, ಒಂದು ಅರ್ಧ ಕಿಲೋಮೀಟರ್ ವಾಕಿಂಗ್ ಮಾಡೋಕ್ಕಾಗಲ್ಲ. ಆ ರೀತಿ ತೊಂದರೆಗಳು ಗೊತ್ತಾಗ್ತಾ ಇರ್ತದೆ. ನಮ್ಮ ಔಷಧಿ ತಗೊಂಡ್ಮೇಲೆ ಯಾರು 1/4 ಕಿಲೋಮೀಟರ್ ನಡಿಯಕ್ಕಾಗದೇ ಇರೋರು ನಮ್ದು 25 ಕಿಲೋಮೀಟರ್ ನಡೀತಾರೆ. ಹಾಗಾದ್ರೆ ಅಶೋಕರೇ, ನೀವು ಹೇಳೋ ಪ್ರಕಾರ ಅಂದ್ರೆ ತುಂಬಾ ಅಂದ್ರೆ ಪೌಷ್ಟಿಕಾಂಶದ, ಈಗ ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಸೊಪ್ಪಿರ್ಬೋದು, ಸೊ ಇದನ್ನ ನಿರಂತರವಾಗಿ ಅವರು ತಗೊಳ್ಳೋದ್ರಿಂದ, ಅಂದ್ರೆ ಪಿಜ್ಜಾ, ಬರ್ಗರ್ ಎಲ್ಲ ಜಂಕ್ ಫುಡ್ಗಳನ್ನ ಬಿಟ್ಟು ಇದನ್ನ ತಿನ್ನೋದ್ರಿಂದ ಈ ರೀತಿಯಾದಂತಹ ಹಾರ್ಟ್ ಬ್ಲಾಕ್ ಕಾಯಿಲೆಗಳು ಯಾವುದೇ ರೀತಿ ಬರೋದಿಲ್ವಾ? ಹೇಗೆ? ಅಲ್ಲಲ್ಲ, ಬರೋದಿಲ್ಲ ಅನ್ನೋದಿಲ್ಲ. ಯಾಕೆಂದ್ರೆ ಒಂದು ಮಗು ಹುಟ್ಟಿದಾಗ ತಾಯಿ ಹೊಟ್ಟೆಯಿಂದ ಅವಳು ಕೊಡೋದೇ 100% ಕೊಲೆಸ್ಟ್ರಾಲ್. ತಾಯಿ ಎದೆಯಲ್ಲೇ 100% ಕೊಲೆಸ್ಟ್ರಾಲ್. ಅದು ಬೇಕು ಮಗುಗೆ, 5 ವರ್ಷ ಬೇಕು. ಈ 5 ವರ್ಷ ನಂತರ ಮಗುಗೆ ಅನ್ನಕ್ಕೆ ತುಪ್ಪ ಹಾಕಿ ಕೊಡ್ತಾರೆ. ಯಾಕಂದ್ರೆ ಇನ್ನ ಗಟ್ಟುಮುಟ್ಟಾಗ್ಲಿ, ಪುಷ್ಟಿತನ ಇರ್ಲಿ ಅಂತ. ಅದೆಲ್ಲ ಕರೆಕ್ಟ್. 25 ವರ್ಷದವರೆಗೂ ಅಮ್ಮ ಸಾಕ್ತಾಳೆ. 25 ಆದ್ಮೇಲೆ ಅವನು ಕೆಲಸ ಹುಡ್ಕೊಂಡು ಹೋಗ್ತಾನೆ, ಗಂಡಸಾಗ್ಲಿ ಹೆಂಗಸಾಗ್ಲಿ. ಕೆಲಸ ಹುಡ್ಕೊಂಡು ಹೋದಾಗ ಅಲ್ಲಿ ಊಟ ತಪ್ಪುತ್ತೆ, ತಾಳ ತಪ್ಪುತ್ತೆ ಅಂತೀವಲ್ಲ, ಆ ರೀತಿ ಅಲ್ಲಿ ಊಟ ತಪ್ಪುತ್ತೆ. ಈಗ ಮೈಸೂರಲ್ಲಿ ಕೆಲಸ, ಬೆಂಗಳೂರು ಮೈಸೂರು ಟ್ರಾವೆಲ್ ಮಾಡೋದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲ ಅಲ್ಲೇ ಹೋಟ್ಲಲ್ಲಿ ಇರ್ತಾರೆ, PGಗಳಲ್ಲಿ ಬಹಳ ಜನ ಇದ್ದಾರೆ, ಅವ್ರಗಳಿಗೆಲ್ಲ ಫುಡ್ ಬೇರೆ 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 ತರದ ಮನೆ ಊಟ ಇದಾಗಿರುತ್ತೆ. ಈ ಒಂದು 5 ವರ್ಷ ಆ ರೀತಿ ಪ್ರಾಕ್ಟೀಸ್ ಆದ್ಮೇಲೆ ಆಮೇಲೆ ಇವರು ಸ್ನೇಹಿತರ ಜೊತೆ ಸೇರ್ಕೊಂಡು ಇನ್ನೊಂದು 5 ವರ್ಷ ಹೋಟ್ಲು ಅಲ್ಲಿ ಫುಟ್ಬಾತ್ ಅಲ್ಲಿ ತಿನ್ನೋದು ಇದು ಅಭ್ಯಾಸ ಆಗ್ತದೆ. ಈಗ ಅವಿನಿ ರೋಡಲ್ಲಿ ನೋಡಿದ್ರೆ ನೀವು ಕರೋಡ್ಪತಿಗಳೆಲ್ಲ ಬಂದು ತಿಂತಾ ಇರ್ತೀರ ರಾತ್ರಿ 11 ಗಂಟೆ ಆದ್ರೂ. ಈ ರೀತಿ ತಿಂದಾಗ ಅಲ್ಲಿ ಕೊಲೆಸ್ಟ್ರಾಲ್
ಜಮಾ ಆಗಿ ಶರೀರದಲ್ಲಿ ಅದು 40 ವರ್ಷ ಆದಮೇಲೆ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಅದು ಒಂದು ಕಡೆ. ಇನ್ನು ಚಿಕ್ಕ ಮಕ್ಕಳಲ್ಲೇ ಬರ್ತಾ ಇದೆ, 20 ವರ್ಷದಲ್ಲಿ ಶುರು ಆಗಿದೆ. ಇದೆಲ್ಲ ಏನು ಅಂದರೆ ಈ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ನೀವು ನೋಡ್ಬೋದು, ಯಾರೋ ಚಿತ್ರಾನ್ನ ಮೊಸರನ್ನ ಇಟ್ಟು ಯಾರು ತೊಗೊಂಡೋಗ್ತಾ ಇಲ್ಲ. ಒಂದು ಪಿಜ್ಜಾ, 2 ಬನ್ನು, 4 ಚಾಕ್ಲೇಟು. ಹೌದು. ಇದರಿಂದ ಮಕ್ಕಳು 15-20 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದೆ. ಅದನ್ನ ನಿಲ್ಲಿಸಿ ನಮ್ಮ ಸಂಪ್ರದಾಯನ ನಾವು ಉಳಿಸ್ಬೇಕು. ನಮ್ಮ ಸಂಪ್ರದಾಯ ಅಂದ್ರೆ ಏನು? ಬೆಳಿಗ್ಗೆ ಮನೆಯಲ್ಲಿ ಮಾಡೋ ಇಡ್ಲಿ, ದೋಸೆ, ಚಿತ್ರಾನ್ನ, ಪಲಾವ್ ಏನ್ ಮಾಡ್ತಾರೋ ಮನೆಯಲ್ಲಿ ಅಮ್ಮ ಏನ್ ಮಾಡ್ತಾಳೋ ಅದನ್ನ ತಿನ್ನೋದು. ಮಧ್ಯಾಹ್ನ ಬಂದು ಸೊಪ್ಪು ತರಕಾರಿಗಳು ಇರೋ ಸಾರು, ಹುಳಿ, ಏನೇನ್ ಚಟ್ನಿ, ಇದನ್ನ ತಿನ್ನೋದು. ರಾತ್ರಿ ಮನೆ ಊಟ ಮಾಡಿದ್ರೆ ರೋಗ 10 ವರ್ಷ ಮುಂದೆ ತಳ್ಬೋದು. ಎಲ್ಲಿ ಹೋಟ್ಲದು ಪ್ರಿಯರ್ ಆಗ್ತೀವೋ ರೋಗ ಆದಷ್ಟು ಬೇಗ ಬರುತ್ತೆ. ನೀವು ಏನು ಈ ಹಾರ್ಟ್ ಕೇರ್ ಕಷಾಯವನ್ನ ರಿಸರ್ಚ್ ಮಾಡಿ ಕಂಡು ಹಿಡಿದಿದ್ದೀರಾ? ಈ ಒಂದು ಔಷಧಿನ ತಗೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಇಲ್ವಾ? ಹೇಗೆ? ಒಂದು ದಿನದ ಮಗು ಕೊಡಿಸ್ಬೋದು. ಈಗ ನೀವು ಕೇಳಿರ್ಬೋದು, ಹುಟ್ಟಿದ ತಕ್ಷಣ ಮಗುವಿಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ, EF ವ್ಯಾಲ್ಯೂ ಕಮ್ಮಿ ಇದೆ. ಆ ತಾಯಿ ಮಗನಿಗೆ 1 ಸ್ಪೂನ್ ಕುಡಿಸ್ತಾ ಬರ್ತೀವಿ, ಆ ಮಗು 3 ವರ್ಷಕ್ಕೆ ನಾರ್ಮಲ್ ಆಗ್ತದೆ. ಅಂದ್ರೆ ಒಂದು ದಿನ ಮಗು ಕುಡಿಬಹುದು ಅಂದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನ ಬಹಳ ಜನ ಬಹಳ ಇದರಲ್ಲಿ ಲ್ಯಾಬ್ಗಳಲ್ಲಿ ಚೆಕ್ ಮಾಡಿಸಿದ್ದಾರೆ, ಏನು ಬಂದಿಲ್ಲ. ಅಂದ್ರೆ ಇದು ಹಾರ್ಟ್ ಬ್ಲಾಕ್ ಯಾರಿಗೆ ತೊಂದರೆ ಇದೆ ಅವ್ರು ಮಾತ್ರ ತಗೋಬಹುದು ಅಲ್ಲ. ಇಲ್ಲಿ ನಾನು ನನ್ನ ಈ 26 ವರ್ಷದ ಜರ್ನಿನಲ್ಲಿ 3 ತರ ಸಂಶೋಧನೆ ಮಾಡಿದ್ದೀನಿ. ಒಂದು ಸಂಶೋಧನೆ ನಿಸರ್ಗ ಹಾರ್ಟ್ ಕೇರ್. ಯಾರಿಗೆ ಹೃದಯದ ತೊಂದರೆ ಇದೆಯೋ ಅದು ಅವ್ರ ಹಾರ್ಟ್ ಕೇರ್ ಕುಡಿಬೇಕು. ಎರಡನೇದು, ಯಾರಿಗೆ ಹೃದಯ ರೋಗ ಇಲ್ಲ, ಬರುವ ಸೂಚನೆಗಳಿದೆ ಅಂದ್ರೆ 30 ವರ್ಷ ಮೇಲ್ಪಟ್ಟವರು, ಅವ್ರಿಗೆ ನಿಸರ್ಗ ಸಮೃದ್ಧಿನ ಬೆಳಿಗ್ಗೆ 25 ml, ರಾತ್ರಿ 25 ml ಕುಡಿದ್ರೆ ಅವರ ಲೈಫಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಮತ್ತಿನ್ನೊಂದು, ಈಗ ಇನ್ನೊಂದು ತಂದಿದ್ದೀನಿ, ಹರ್ನಿಯಾ. ಈ ಕರಳು ಬಗ್ಗೆ, ಲೇಡೀಸ್ಗೆ ಕರಳು ಬಗ್ಗೆ, ತೊಡೆ ಸಂಧಿ ಬಗ್ಗೆ ದಪ್ಪ ಆಗ್ತದೆ, ಕರಳು ದಪ್ಪ ಆಗ್ತದೆ, ಹರ್ನಿಯಾ ಅಂತಾರೆ ಅದನ್ನ ಇವತ್ತಿನವರೆಗೂ ಇರುವಂತಹ ಟೆಕ್ನಾಲಜಿ ಏನು ಅಂದ್ರೆ, ಆಪರೇಷನ್ ಮಾಡಿ ಕಸನ ತೆಗೆದು ಮೆಶ್ ಹಾಕಿ ಸ್ಟಿಚ್ ಮಾಡ್ತಾರೆ. ಮತ್ತೆ 1 ವರ್ಷ 2 ವರ್ಷಕ್ಕೆ ಪುನಃ ಈ ಸೈಡ್ ಅಲ್ಲಿ ಇನ್ನೊಂದು ಬರ್ತದೆ. ಅದನ್ನ ಸಂಪೂರ್ಣ ಗುಣಪಡಿಸೋದಕ್ಕೆ ನಾನೊಂದು ರಿಸರ್ಚ್ ಮಾಡಿದೆ, ಗಿಡಮೂಲಿಕೆ ಔಷಧಿ, ಅದನ್ನು ನಿಸರ್ಗ ಅರ್ನಿಯಾ ಅಂತ. ಈ ನಿಸರ್ಗ ಅರ್ನಿಯಾ ಬೆಳಿಗ್ಗೆ 3 ಹೆಸರು ಬೆಳ್ಳುಳ್ಳಿನಲ್ಲಿ ಪೌಡ್ರಲ್ಲಿ ಮತ್ತೆ ಮಜ್ಜಿಗೆನಲ್ಲಿ ಕುಡಿಯೋದು, ಕುಡಿದು ಅರ್ಧ ಗಂಟೆ ವಾಕ್ ಮಾಡೋದು. ರಾತ್ರಿಯೂ ಸಹ ಊಟಕ್ಕಿಂತ 1 ಗಂಟೆ ಮುಂಚೆ 3 ಹೆಸರು ಬೆಳ್ಳುಳ್ಳಿ ಜಜ್ಜಿ 1 ಲೋಟಕ್ಕೆ ಹಾಕಿ 1 ಟೀ ಸ್ಪೂನ್ ನಾನು ಕೊಡುವ ಔಷಧಿನ ಹಾಕಿ ನೀರು ಮಜ್ಜಿಗೆ ಹಾಕಿ ಕಲಸಿ ಕುಡಿಯೋದ್ರಿಂದ ಸಂಪೂರ್ಣವಾಗಿ ಅದು ಎಷ್ಟು ದಪ್ಪ ಆಗಿರ್ತದೆ ಹಾಗೆಯೇ ಕಮ್ಮಿ ಆಗ್ತಾ ಬಂದು ಮಾಯ ಆಗ್ತದೆ. ನೋವು 1 ತಿಂಗಳು 2 ತಿಂಗಳಲ್ಲಿ ನೋವೆಲ್ಲ ಕಮ್ಮಿ ಆಗುತ್ತೆ, ಗಾತ್ರನು ಕಮ್ಮಿಯಾಗಿ ನಾರ್ಮಲ್ ಆಗ್ತದೆ. ಅಶೋಕ್ ಅವರೇ, ನೀವು ಏನು ಈ ಔಷಧಿಯನ್ನ ಕಂಡಿಡಿದಿರಲ್ವಾ, ಇದರಲ್ಲಿ ಯಾವೆಲ್ಲ ಗಿಡಮೂಲಿಕೆಗಳನ್ನ ಹಾಕಿದಿರಾ ಅಂತ ಏನಾದ್ರು ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಅಷ್ಟು ಎಲ್ಲವನ್ನು ಕೂಡ ಹೇಳೋದಕ್ಕಾಗಲ್ಲ. ನಿಮಗೆ ಅರ್ಥ ಆಗೋದು, ನನ್ನ ಸಂಶೋಧನೆ ಬೆಳ್ಳುಳ್ಳಿ, ಶುಂಠಿ, ನುಗ್ಗೆಕಾಯಿ, ಇದು ಎಲ್ಲರೂ ದಿನನಿತ್ಯ ನೋಡುವಂಥದ್ದು. ಆಮೇಲೆ ಅರ್ಜುನ, ಸರ್ಪಗಂಧ, ಕಮಲ, ರಸೋನ, ಈ ರೀತಿ 108 ಗಿಡಮೂಲಿಕೆಗಳು ಬರ್ತದೆ. ಒಂದೊಂದು ಔಷಧಿಗೆ ಒಂದು 64, ಸಮೃದ್ಧಿಗೆ 64 ಗಿಡಮೂಲಿಕೆಗಳು, ಹಾರ್ಟ್ ಕೇರ್ಗೆ 108 ಗಿಡಮೂಲಿಕೆಗಳು, ಅರ್ನಿಯಾಗೆ 10 ಬಗೆಯ ಗಿಡಮೂಲಿಕೆಗಳನ್ನು ರಿಸರ್ಚ್ ಮಾಡಿರೋದು ಇದು. ಸೊ ಕಳೆದ 25 ವರ್ಷಗಳಿಂದ ಕೂಡ ನೀವು ರಿಸರ್ಚ್ ಮಾಡಿ ಕಂಡುಹಿಡಿದಿರುವಂತದ್ದು ಈ ಔಷಧಿ. ಸೊ ಈ ಔಷಧಿಯನ್ನ ಸುಮಾರು ಈಗ ಎಷ್ಟು ಜನಕ್ಕೆ ನೀವು ಇದನ್ನ, ಎಲ್ಲರೂ ಕೂಡ ಹೇಳಿದ್ದಾರೆ ಇದು ಹಾರ್ಟ್ ಬ್ಲಾಕ್ ಎಲ್ಲ ಕಂಪ್ಲೀಟ್ ಆಗಿ ಅಂದ್ರೆ ಗುಣಮುಖ ಆಗಿದೆ ಅಂತ. ಹೌದೌದು, ಅದಕ್ಕೆ ನಾನು ಪ್ರೂಫ್ ತಂದಿದ್ದೀನಿ. ಈಗ ನಿಮ್ಮ ಚಾನೆಲ್ ಯಾರಾದ್ರೂ ಬಂದು ಕೇಳಿದ್ರು ಅಂದ್ರೆ ಪ್ರೂಫ್ ತೋರಿಸಲಿಕ್ಕೆ ತಂದಿದ್ದೀನಿ. ಬಿಫೋರ್ ಟ್ರೀಟ್ಮೆಂಟ್ ಹೇಗಿತ್ತು, ನಂತರ ಎಷ್ಟು ಬ್ಲಾಕೇಜ್ ಇತ್ತು, ನಂತರ ಎಷ್ಟು ಬ್ಲಾಕೇಜ್ ಖಾಲಿ ಆಗಿದೆ, ವಿತ್ ದಾಖಲೆ ಸಮೇತ. ಯಾಕಂದ್ರೆ ನಾನು ಹೃದಯ ಕೊಡ್ತಿರೋದು ಪ್ರಪಂಚದಲ್ಲಿ ನಾನೊಬ್ಬನೇ. ಬೇರೆ ಪದ್ಧತಿಯವರು ಬಹಳ ಜನ ಇದೆ, ನನ್ನಿಂದ ಬಹಳ ಜನಕ್ಕೆ ಬಿಸ್ನೆಸ್ ಲಾಸ್ ಆಗ್ಬಹುದು. 26 ವರ್ಷದಿಂದ ಒಂದೇ ವಿಲ್ಸನ್ ಗಾರ್ಡನ್ ಅಲ್ಲೇ ನಾನು ಇದ್ದೀನಿ, ಒಂದೇ ಜಾಗದಲ್ಲಿ ಔಷಧಿ ಕೊಡ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಯಾರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾದ್ರೂ ಕೂಡ ನೀವು ಔಷಧಿನ ಅಲ್ಲಿ ಕೊಡ್ತಾ ಇದ್ದೀರಾ? ಇಲ್ಲ, ನಾನು ಬರೀ ಹೃದಯಕ್ಕೆ ಕೊಡ್ತಾ ಇರೋದು. ನನ್ನಲ್ಲಿ ಯಾರು ಬರ್ತಾರೆ ನಾನು ಖಂಡಿತ ಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀವು ಏನು ಔಷಧಿಯನ್ನ ಕಂಡುಹಿಡಿದಿರಾ, ಇದಕ್ಕೆ ನಿಮ್ಗೆ ಪ್ರಶಸ್ತಿ ಕೂಡ ಲಭಿಸಿದೆ ಅಂತ ಹೇಳ, ಹೌದಲ್ವಾ? ಜರ್ಮನಿನಲ್ಲಿ ಫ್ರಾಂಕ್ಫರ್ಟ್ ಅಲ್ಲಿ ಇದಕ್ಕೆ 2 ವರ್ಷಗಳ ಕಾಲ ಸತತವಾಗಿ ಕ್ಲಿನಿಕಲ್ ಟ್ರಯಲ್ ಮಾಡಿ ಅಲ್ಲಿ ಆರ್ಚ್ ಆಫ್ ಯುರೋಪ್ ಅಂತ, ಯುರೋಪಿನ ದೊಡ್ಡ ಒಂದು ಅವಾರ್ಡ್, ಯಾಕೆ ನಾವು ನ್ಯಾಷನಲ್ ಅವಾರ್ಡ್ ಅಂತೀವಿ ಆ ರೀತಿ ಯುರೋಪಿನ ಒಂದು ಅವಾರ್ಡ್, ICQ 100 ಅಂತ, QC 100 ಅಂತ. ಈ QC 100 ಫ್ರಾಂಕ್ಫರ್ಟ್ ಅಲ್ಲಿ
ಬಂದಿದೆ. WHO ಹೋಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಹೋಗಿ ನಾನು ಇದನ್ನು ಸಬ್ಮಿಟ್ ಮಾಡಿ ಬಂದಿದ್ದೀನಿ. ಒಟ್ಟಿನಲ್ಲಿ ಅಶೋಕ್ ಅವರೇ, ಇಷ್ಟು ದೂರ ಬಂದು ಯಾರ್ಯಾರಿಗೆ ಏನು ಹಾರ್ಟ್ ಬ್ಲಾಕ್ಗಳಾಗಿದೆ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಒಂದು ಕಳೆದ 25 ವರ್ಷಗಳಿಂದ ನೀವು ರಿಸರ್ಚ್ ಮಾಡಿ ಔಷಧಿನ ಕಂಡುಹಿಡಿದು ಇವತ್ತು ನಮ್ಮ ವೀಕ್ಷಕರೆಲ್ಲರಿಗೂ ಕೂಡ ನೀವು ತಿಳಿಸಿದ್ರೆ. ಇನ್ನು ಒಂದು ಹೇಳಬೇಕು ನಾನು, ಖಂಡಿತ ಹೇಳಿ. ಗೃಹಿಣಿಯರೇ, ಅಕ್ಕಂದಿರೇ, ಅಮ್ಮಂದಿರೇ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಮನೆಗಳಲ್ಲಿ ಅಡಿಗೆಗೆ ಬಳಸೋ ಎಣ್ಣೆಯನ್ನು ಕಮ್ಮಿ ಉಪಯೋಗ ಮಾಡಿ, ಸ್ಪೂನಲ್ಲಿ ಉಪಯೋಗ ಮಾಡಿದ್ರೆ ಭಾರಿ ಒಳ್ಳೆಯದು. ಶೇಂಗಾ ತಿನ್ನೋದನ್ನ ಅಭ್ಯಾಸ ಬಿಡಿ. ಆಮೇಲೆ ಬೆಳ್ಳುಳ್ಳಿ ಶುಂಠಿನ ಎಚ್ಚೆತ್ತವಾಗಿ ಉಪಯೋಗ ಮಾಡಿ. ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಮತ್ತು ಕರಿಮೆಣಸು ಇವು 4 ಆಂಟಿಬಯಾಟಿಕ್. ಇದು 4 ಶರೀರಕ್ಕೆ ಬೇಕಾಗಿದೆ. ಇದು ಯಾರು ಸೇವನೆ ಮಾಡ್ತಾರೆ ಬರ್ತೀರಾ, ಆರೋಗ್ಯ ಉತ್ತಮವಾಗಿರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ, 12 ವರ್ಷದ ಹೆಣ್ಣು ಮಕ್ಕಳಿಗೆ ನಾನು ಹೇಳೋದೇನು, ಬ್ರೆಸ್ಟ್ ಕ್ಯಾನ್ಸರ್ ಮುಂದೆ ಬರ್ತಾ ಇದೆ. ಅದನ್ನು ಈಗಲೇ ತಡಿಬೇಕಾದ್ರೆ 3 ಎಸಳು ಬೆಳ್ಳುಳ್ಳಿ, ಎಲ್ಲ ಹೆಂಗಸರು 12 ವರ್ಷ ಮಗುವಿಂದ 60-70 ವರ್ಷದ ಅಜ್ಜಿಯವರು 3 ಎಸಳು ಬೆಳ್ಳುಳ್ಳಿ ಬೆಳಿಗ್ಗೆ ಎದ್ದು ಜಗದು ಚಿಂಗಂತಿಂದ ಜಗದು ತಿಂತಾ ಬಂದರೆ ಕ್ಯಾನ್ಸರ್ ಅನ್ನೋ ಪದ ಶರೀರಕ್ಕೆ ಬರೋದೇ ಇಲ್ಲ. ಓಕೆ ಅಶೋಕ್ ಅವರೇ, ಬಹಳ ಧನ್ಯವಾದಗಳು. ಇಷ್ಟು ದೂರ ಬಂದು ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗೆ ಔಷಧಿನ ಕಂಡಿದ್ದು ನೀವು ಎಲ್ಲ ವೀಕ್ಷಕರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ವೀಕ್ಷಕರಿಗೂ ನನ್ನ ಅನಂತ ವಂದನೆಗಳು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ BTV, ಇದು ಭರವಸೆಯ ಬೆಳಕು.